ಮೊನ್ನೆ ದಿನ ಸಿರ್ಸಿಯವರೆಗೆ ಸಭೆಯನ್ನು ಮಾಡಾಯಿತು. ಆ ಸಭೆಯನ್ನು ಮಾಡಿ ರಾಜಕಾರಣಿಗಳಿಗೆ ಏನು ಮನವಿಯನ್ನು ತಲುಪಿಸಬೇಕಿತ್ತು ಅದನ್ನು ಗುರುಗಳ ಮುಖಾಂತರ ತಲುಪಿಸಿ ಆಯ್ತು. ಈಗ ನಮ್ಮ ವಕೀಲರು ಅವ್ರ ಮುಖೇನ ನಾವೆಲ್ಲರೂ ನಮ್ಮ ಸ್ವಂತ ಅರ್ಜಿಯನ್ನ 25,000ಕ್ಕೂ ಹೆಚ್ಚು ಅರ್ಜಿಯನ್ನ ಸಿದ್ದಾಪುರದಲ್ಲಿ ಒಂದೇ ಜಾಗದಲ್ಲಿ ನಾವು ಅರ್ಜಿಯನ್ನ ಫೈಲ್ ಮಾಡಿ ಇದು ಕಾನೂನಿನ ಪ್ರಕಾರ ಹೋರಾಟ ಮಾಡೋದಕ್ಕೆ ನಮ್ಮ ರವೀಂದ್ರ ನಾಯ್ಕರವರ ನೇತೃತ್ವದಲ್ಲಿ ನಾವು ಸೇರ್ತಾ ಇದ್ದೇವೆ. ಯಾಕೆ ಬಂದಿಲ್ಲ, ಅಲ್ಲೇ ನಡೀತು ಇಲ್ಲಿ ನಡೀತು ಹೇಳ್ತಾರೆ. ಅದು ಬೇರೆ, ಆ ಹೋರಾಟ ಬೇರೆ, ಈ ಹೋರಾಟ ಬೇರೆ. ಈ ಹೋರಾಟದಲ್ಲಿ ಎರಡು ಅಂಶ ಇದೆ. ಒಂದು, ಕಾನೂನಿನ ಮುಖೇನ ಸರ್ಕಾರಕ್ಕೆ ಅಥವಾ ಕೋರ್ಟಿಗೆ ನಾವು ಏನ್ ತಲುಪಿಸ್ಬೇಕೋ ಅದನ್ನು ತಲುಪಿಸಬೇಕಾದ್ದು. ಇನ್ನೊಂದು, ಇಲ್ಲಿ ಬಂದವಾಗ ನಾವು ಏನ್ ಮಾಡ್ಬೇಕು ಅನ್ನೋದನ್ನು ಇದೇ ವೇದಿಕೆ ಮುಖೇನ ನಾವು ತೋರಿಸ್ಬೇಕಾಗ್ತದೆ. ಹಾಗಾಗಿ ಎರಡು ಹೋರಾಟ ಇದೆ ಇದರಲ್ಲಿ. ಹಾಗಾಗಿ 8ನೇ ತಾರೀಕಲ್ಲ ಸರ್, 11ನೇ ತಾರೀಕಿಗೆ 25,000 ಅರ್ಜಿಯನ್ನ ನಾವು ಸಲ್ಲಿಸಲೇಬೇಕು. ಇಲ್ಲಿ ಎಷ್ಟು ಭಾಷಣ ಮಾಡಿದ್ರು ಸಹಿತ ಆ 25,000 ಅರ್ಜಿಯನ್ನು ಸಲ್ಲಿಸಿ ಅದನ್ನ ಕೋರ್ಟಿಗೆ ನಾವು ಮನವರಿಕೆ ಮಾಡಿಕೊಡದೆ ಹೋದ್ರೆ ನಾವು ಬರೀ ಬಾಯಿ ಮಾತು ಅಷ್ಟೇ ಆಗ್ತದೆ. ಹಾಗಾಗಿ ಒಬ್ಬರೂ ಬಿಡದೆ ಪ್ರತಿ ಕುಟುಂಬದವರು ಇಡೀ ತಾಲೂಕಿನಾದ್ಯಂತ ಬಂದು ಅರ್ಜಿಯನ್ನ 11ನೇ ತಾರೀಕಿಗೆ ತಾವು ಸಲ್ಲಿಸಬೇಕು. ಇದು ಯಾರ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ ಅಲ್ಲ, ಒಬ್ಬ ವ್ಯಕ್ತಿ ವಿರುದ್ಧ ಅಲ್ಲ. ನಾವು ನೀರನ್ನ ಕೊಡೋದಿಲ್ಲ, ನಮಗೆ ಅವಶ್ಯಕತೆ ಇದೆ, ಹಾಗಾಗಿ ನಾವು ನೀರು ಬಿಡೋದಿಲ್ಲ ಹೇಳ ಒಂದು ವಿರೋಧಿ ಅರ್ಜಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಅದಕ್ಕೆ ಮಹಾನ್ ನಾಯಕರು ಎಂತವ್ರು ಹೇಳೋದು ನಮ್ಗೆ ಗೊತ್ತಿದೆ. 34 ವರ್ಷದಿಂದ ಅತಿಕ್ರಮಣದ ವಿರುದ್ಧ ಎಷ್ಟೇ ಸೋಲಾದ್ರೂ ನಾನು ಗೆದ್ದು ತೋರಿಸ್ತೇನೆ ಹೇಳಿ ಎಲ್ಲರ ಜೊತೆಗೆ ನಿಂತ್ಕೊಂಡು ಹೋರಾಟ ಮಾಡಿದಂತ ಒಂದು ಮಹಾನ್ ನಾಯಕರು. ಹಾಗಾಗಿ ತಾವು ಅರ್ಜಿ ಹಾಕಲಿಕ್ಕೆ 11ನೇ ತಾರೀಕು ಎಲ್ಲರೂ ನಿಮ್ಮ ಖರ್ಚಲ್ಲಿ ಬಂದು ಅರ್ಜಿ ಹಾಕೊಡಿ ಹೇಳೋದನ್ನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆಲ್ಲರಿಗೂ ವಂದಿಸಿ ನಾನು ಎರಡು ಮಾಡ್ತೇನೆ. ನಾನಿರ್ತೇನೆ ಶಕ್ತಿಯಾಗಿ ಅಂತ ಹೇಳಿ ಸ್ಫೂರ್ತಿಯಾಗಿ ನಾವು ಇವತ್ತು ಇಲ್ಲಿ ರವೀಂದ್ರ ನಾಯ್ಕರವರ ನೇತೃತ್ವದಲ್ಲಿ ಎಲ್ಲರೂ ಸೇರಿದ್ದೇವೆ. ನಿಮ್ಮನ್ನು ನೋಡ್ತಾ ಇದ್ದೆ. ಈ ಯೋಜನೆ ಖಂಡಿತವಾಗಿ ನಡೆಯೋದಿಲ್ಲ, ಸರ್ಕಾರ ಕೈ ಬಿಡ್ತಾರೆ ಹೇಳ್ತಕ್ಕಂಥ ಭರವಸೆ ನಂಬಿಕೆ ಬರ್ತಾ ಇದೆ. ಆದ್ರೆ ನಾವು ಮೈ ಮರೆತು ಇಲ್ಲಿಗೆ ಕುಳಿತುಕೊಳ್ಳಬಾರದು. ಉತ್ತರ ಕನ್ನಡ ಜಿಲ್ಲೆಯ ಪ್ರಗತಿಯ ಪರಿಚಯ ನಾನು ಮಾಡಿಸ್ಕೊಡ್ಬೇಕಾದಂತ ಅಗತ್ಯತೆ ಇಲ್ಲ. ಪಾರ್ವತಿಗೆ ಪ್ರಗತಿಯಾಗಿ ನೆನೆಸಿದ್ದಾಳೆ. ಇದು ಒಟ್ಟಾರೆ ಒಂದೇ ವಾಕ್ಯದಲ್ಲಿ ಹೇಳಬೇಕು ಆದರೆ ಭೂಲೋಕದ ಸ್ವರ್ಗ, ಭೂ ಕೈಲಾಸ. ಪಾರ್ವತಿ ಪ್ರಗತಿಯಾಗಿ ನಿಂತರೆ ಈಶ್ವರ ತನ್ನ ಪ್ರಾಣಾಂಗವನ್ನು ಇಟ್ಟುಕೊಂಡು ಗೋಕರ್ಣದಲ್ಲಿ ನಮಗಾಗಿ ನೆಲೆ ನಿಂತಿದ್ದಾನೆ. ಇಂತಹ ಪ್ರಕೃತಿಯನ್ನ ನಾವು ಧಾರ್ಮಿಕ ವ್ಯವಸ್ಥೆಯನ್ನ ಮತ್ತು ಬೇರ್ತಿ ವರದಾ ಅಘನಾಶಿನಿ ನದಿ ಜೋಡಣೆಯ ವಿರುದ್ಧವಾಗಿ ಹೋರಾಡಿ ನಮ್ಮ ಪ್ರಕೃತಿಯ ರಕ್ಷಣೆಯನ್ನ ನಾವು ಮಾಡಿಕೊಳ್ಳಲೇಬೇಕು. ಸ್ವಾಮಿ ವಿವೇಕಾನಂದ ಹೇಳಿದ್ರು, ದುರ್ಬಲ ವ್ಯಕ್ತಿಗಳಾಗಿದ್ರೆ ದೇವರು ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡೋದಿಲ್ಲಂತೆ, ಪುರುಷ ಸಿಂಹಗಳಾಗಬೇಕಂತೆ. ಹಾಗೆ ನಾವು ಈ ಯೋಜನೆ ನಿಲ್ಲುವವರೆಗೂ ನಿರಂತರವಾದಂತಹ ಹೋರಾಟದಲ್ಲಿ ಇರೋಣ. ನಿಮ್ಮ ಜೊತೆ ನಾನು ನನ್ನ ಕೈಲಾದಂತಹ ಸಹಕಾರವನ್ನ ಮಾಡ್ತೇನೆ ಮತ್ತು ನಿರಂತರವಾಗಿರ್ತೇನೆ. ನೀವು ನಿರಂತರವಾಗಿ ಬರಬೇಕು. ಈ ಹೋರಾಟ ಯಾವುದೇ ಸರ್ಕಾರದ ವಿರುದ್ಧವಲ್ಲ, ಸರ್ಕಾರಿ ಯೋಜನೆಯ ವಿರುದ್ಧವಾಗಿರ್ತದೆ. ಈ ಯೋಜನೆ ಅಪ್ರಯೋಜಕವಾದಂತಹ ಯೋಜನೆ, ಇದು ನಿಲ್ಲೇಬೇಕಾಗ್ತದೆ. ನಿಲ್ಲಬೇಕು ಅಂದ್ರೆ ಇದು ರಾಜಕಾರಣದ ವ್ಯವಸ್ಥೆಯಲ್ಲಿ ಅವ್ರ ಕೈಲಾದ್ದನ್ನು ಮಾಡಬಹುದು. ಹೊರತಾಗಿ ಜನ ಜಾಗೃತರಾಗಲೇಬೇಕು. ಏಳಿ ಎದ್ದೇಳಿ ಎಂದು ಉತ್ತರ ಕನ್ನಡದ ಮನೆಗೆ ಹೋಗಿ ಎಚ್ಚರಿಸಬೇಕಾಗ್ತದೆ. ನಮ್ಮ ಸಂಸ್ಕೃತಿ ಪರಿಸರವನ್ನ ರಕ್ಷಣೆ ಮಾಡ್ಕೋಬೇಕು. ರವೀಂದ್ರ ನಾಯ್ಕರವ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಅನೇಕ ರೀತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋರಾಟದ ಮುಖಾಂತರವಾಗಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಶ್ರೀಗಳ ಸಮಾವೇಶದ ನಂತರದಲ್ಲೂ ಸ್ಫೂರ್ತಿಯಾಗಿ ಆ ಹೋರಾಟದ ಸಂಪೂರ್ಣ ಸಮೂಹವನ್ನ ಈ ಅಘನಾಶಿನಿ ಯೋಜನೆಗೆ ಧ್ವನಿಯಾಗಿ ಶಕ್ತಿಯಾಗಿ ನಮ್ಮಲ್ಲಿ ನಿಂತಿದ್ದಾರೆ. ನಾವು ಇಲ್ಲಿಂದ ಗೆದ್ಗಡೆ ಹೋಗ್ತಾ ಇದ್ದೀವಿ. ರವೀಂದ್ರನಾಥ್ ನಾಯ್ಕರ ನೇತೃತ್ವದಲ್ಲಿ ಫಲಿತಾಂಶ ಎರಡೂ ಒಂದೇ, ನಮಗೆ ಯಶಸ್ವಿ ಗ್ಯಾರಂಟಿ. ಒಂದೇ ಒಂದು ನಾನಿಲ್ಲಿ ಹೇಳ್ತಾ ಇರೋದಂದ್ರೆ, ಇವತ್ತು ಸರ್ಕಾರಗಳು ಮಾಡುವಂತ ಯಾವುದೇ ಬೃಹತ್ ಯೋಜನೆಯ ಹಿನ್ನೆಲೆಯಲ್ಲಿ ದುಡ್ಡು ಮಾಡೋ ಯೋಜನೆ, ನೀರು ತರಬಲ್ಲ ಯೋಜನೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ನಾನು ಈ ಒಂದು ವೇದಿಕೆ ಮೂಲಕ ಸರ್ಕಾರಗಳಿಗೆ ಕೇಳ್ತೀನಿ, ಮೊದಲು ಬೇರೆ ಯಾವುದೇ ನದಿ ನೀರು ಯೋಜನೆ ಮಾಡೋದಿಲ್ಲ, ಮೊದಲು ಎತ್ತಿನ ಹೊಳೆಯಿಂದ ಎಷ್ಟು ನೀರನ್ನ ಒಯ್ದಿದ್ದೀರಿ ತೋರಿಸ್ಕೊಡ್ರಿ ಜನರಿಗೆ. ಎತ್ತಿನ ಹೊಳೆಯಿಂದ ಚಿತ್ರದುರ್ಗ ಕೋಲಾರಕ್ಕೆ ನೀರು ಒಯ್ತೀರಿ ಅಂತ 18,000 ಕೋಟಿ ಜನರ ಒಂದು ತೆರಿಗೆ ದುಡ್ಡನ್ನ ಖರ್ಚು ಮಾಡಿದ್ರಲ್ಲ, ಎಷ್ಟು ನೀರನ್ನ ಅಲ್ಲಿಗೆ ಒಯ್ದಿದ್ದೀರಿ ಅದನ್ನ ಮೊದಲು ಜನರ ಮುಂದೆ ಇಡಿ. ಆಮೇಲೆ ಬನ್ನಿ ದ್ವೇಟಿವರ್ಧಕ್ಕೆ ಬನ್ನಿ, ಅಘನಾಶಿನಿ ವೇದಾವತಿಗೆ ಬನ್ನಿ. ದಯವಿಟ್ಟು
ಸರ್ಕಾರಗಳಿಗೆ, ಜನಪ್ರತಿನಿಧಿಗಳಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಹಿಂದಿನ ಯೋಜನೆಗಳ ಫಲಶ್ರುತಿಯನ್ನು ಮೊದಲು ಜನರ ಮುಂದಿಡಿ, ಆಮೇಲೆ ಇವತ್ತಿನ ಯೋಜನೆಗೆ ಬನ್ನಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಖಂಡಿತ ನಾವು ಅಘನಾಶಿನಿ ಹನಿ ನೀರನ್ನು ಬೇರೆ ಕಡೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾ ನಮ್ಮೆಲ್ಲರಿಗೂ